ಅಡುಗೆನೇ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ನಿಮಗೋಸ್ಕರ ಅಡುಗೆ ಮಾಡೋದು ಕಲ್ತ್ಕೊಂಡೆ. ಬೆಳಗ್ಗೆ ಅಷ್ಟು ಪ್ರೀತಿಯಿಂದ ತಿಂಡಿ ಮಾಡಿ ತಂದ್ಕೊಟ್ರೆ ಯಾರೋ ಹೊರಗ್ನವ್ರು ಕಾಲ್ ಮಾಡಿದ್ರು ಅಂತ ನನ್ನನ್ನು ಲೆಕ್ಕಿಸ್ದೆ ಹೋಗ್ಬಿಟ್ರಿ ಅಲ್ವಾ? ಹೊರಗ್ನೋರ? ನಿರೋಷ ಹೊರಗ್ನೋರ? ಯಾಕೆ? ಅವಳು ಇನ್ನೂ ನಮ್ಮ ಅಣ್ಣನ ಮದ್ವೆ ಆಗಿಲ್ಲ. ನಿಮಗಂತೂ ಅವಳು ಹೊರಗ್ನವಳೆ. ಸಾಕ್ಷಿ, ಅವಳು ನೋಡು, ನಾವಿಬ್ರು ಗಂಡ ಹೆಂಡತಿಯಾಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋಬೇಕಾಗಿತ್ತು ನಮ್ಮ ಧರ್ಮ. ಅದನ್ನು ಮರ್ತಿದ್ದಕ್ಕೆ ಈ ಅನುಮಾನ ಮನಸ್ತಾಪ ಇಲ್ಲ. ನಮ್ಮನ್ನು ನೋಡಿ ಬೇರೆಯವರು ಸಂಸಾರ ಅಂದ್ರೆ ಹೀಗಿರ್ಬೇಕು ಅಂದ್ಕೋಬೇಕು, ಹಾಗೆ ಬದುಕ್ಬೇಕು ನಾವು, ಅಲ್ವಾ? ಅದು ನನ್ನ ಆಸೆ ಸಾಕ್ಷಿ. ಈಗಾಗಲೇ ನಿಮ್ಮ ಅಣ್ಣ ತಮ್ಮನ ದೃಷ್ಟಿಲಿ ನಾವಿಬ್ರು ತಪ್ಪಿತಸ್ಥರಾಗಿದ್ದೀವಿ. ನಮ್ಮ ಅನ್ಯೂನ್ಯತೆ ನೋಡಿ ಅವ್ರಿಗೆ ನಮ್ಮೆಲ್ಲರೋ ದ್ವೇಷ ಎಲ್ಲ ಕರಗಿ ನಮ್ಮನ್ನ ಅವ್ರ ಮನೆ ಸದಸ್ಯರನ್ನಾಗಿ ಮಾಡ್ಕೋಬೇಕು, ಹಾಗೆ ಬದುಕ್ಬೇಕಲ್ವಾ? ನಿನಗ ಆಸೆ ಇಲ್ವಾ? ಹಲೋ, ಹೇಳಿಯಪ್ಪ. ಮಗಳೇ, ಇವತ್ತು ರಂಜಿತ್ ತುಂಬಾ ಜ್ಞಾಪಕಕ್ಕೆ ಬರ್ತಾ ಇದ್ದಾನೆ. ಅವನು ಒಂಟಿಯಾಗಿದ್ದಾನೆ ಅನ್ನಿಸ್ತಿದೆ. ನನಗೊಂದು ಹೆಲ್ಪ್ ಮಾಡ್ತೀಯಾ ಮಗಳೇ? ಹೇಳಿ ಡ್ಯಾಡ್. ರಂಜಿತ್ಗೆ ನೀನು ಸ್ವಲ್ಪ ಹೆಲ್ಪ್ಫುಲ್ ಆಗಿರ್ಬೇಕಷ್ಟೇ. ಅಣ್ಣನ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಡ್ಯಾಡ್. ಅವನ ಸಪೋರ್ಟ್ಗೆ ನಾನು ಯಾವಾಗಲೂ ಇರ್ತೀನಿ. ನೀನು ಇರ್ತೀಯ ಅಂತ ಗೊತ್ತು, ಆದರೆ ಸಾಕ್ಷಿ ರಂಜಿತ್ ಮಧ್ಯೆ ಮನಸ್ತಾಪ ಉಂಟಾಗಿದೆ ಅಂತ ಕೇಳ್ಪಟ್ಟೆ. ಸಾಕ್ಷಿಗೆ ಏನಾದರೂ ಆದರೆ ವಿಚಾರಿಸ್ಕೊಳ್ಳೋದಕ್ಕೆ ಸೂರ್ಯ ಮತ್ತೆ ಅವನ ಮನೆಯವರಿದ್ದಾರೆ. ಆದರೆ ರಂಜಿತ್ನ ವಿಚಾರಿಸ್ಕೊಂಡು ಅವನಿಗೆ ಧೈರ್ಯ ಹೇಳೋದಕ್ಕೆ ಯಾರಿದ್ದಾರೆ ಹೇಳು? ನಾನೇ ಫೋನ್ ಮಾಡಿ ಮಾತಾಡೋಣ ಅಂದ್ಕೊಂಡೆ, ಆದರೆ ಅವನಿಗೆ ನನ್ನ ಮೇಲೆ ಕೋಪ ಇನ್ನೂ ಇದೆ. ಅದಕ್ಕೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬ ಆತಂಕ ಆಗಿದೆ. ನೀವೇನು ಆತಂಕ ಪಡಬೇಡಿ ಡ್ಯಾಡ್. ನಾನು ಈಗಲೇ ರಂಜಿತ್ ಅಣ್ಣಗೆ ಫೋನ್ ಮಾಡಿ ಧೈರ್ಯ ಹೇಳ್ತೀನಿ, ಸರಿನಾ? ಅಷ್ಟು ಮಾಡು ಮಗಳೇ, ನಾನು ನಿನ್ನಿಂದ ಬೇರೆ ಏನೂ ನಿರೀಕ್ಷೆ ಮಾಡಲ್ಲ. ಸರಿ ಡ್ಯಾಡ್, ಬಾಯ್. ಏನು, ನನಗೆ ಎಲ್ಲ ಥರ ಅಡುಗೆನೂ ಮಾಡಕ್ಕೆ ಬರುತ್ತೆ ಅಂತ ಕೊಚ್ಕೋತಾ ಇದ್ದೆ. ಒಂದು ಕೆಲಸ ಮಾಡು, ನನಗೆ ಬಿಸಿಬೇಳೆ ಭಾತ್ ಅಂದ್ರೆ ಇಷ್ಟ. ಹೋಗು, ಬಿಸಿಬೇಳೆ ಭಾತ್ ರೆಡಿ ಮಾಡು, ಹೋಗು. ಬಿಸಿಬೇಳೆ ಭಾತ ನನಗ್ ಬರಲ್ಲ. ನನಗೆ ಎಲ್ಲ ಅಡುಗೆ ಮಾಡಕ್ ಬರುತ್ತೆ ಅಂತ ಕೊಚ್ಕೋತಾ ಇದ್ದೆ. ನಂಗೆ ಅದೆಲ್ಲ ಗೊತ್ತಿಲ್ಲಪ್ಪ. ನನಗೆ ಇವಾಗ ಬಿಸಿಬೇಳೆ ಭಾತ್ ಬೇಕು. ಬಿಸಿಬೇಳೆ ಭಾತ್ ಮಾಡಕ್ ಬರಲ್ಲ ಅಂತ ಗೊತ್ತಿಲ್ಲ. ಏಯ್ ಹುಚ್ಚಿ, ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಕೋಪ ಮಾಡ್ಕೋತಿಯಲ್ಲೇ. ಏ ಸಾಕ್ಷಿ, ಹೇಳು ನಿರೋಷ. ಅದು ರಂಜಿತ್, ನಾಳೆ ಆದಿತ್ಯನ ಮನೇಲಿ ಪೂಜೆ ಇದೆ. ಅದು ನಿಮಗೂ ಗೊತ್ತಲ್ವಾ? ನಾಳೆ ನೀವಿಬ್ರು ಬರ್ತಿದ್ದೀರಾ ಅಲ್ವಾ? ಹಾ, ಬರ್ತೀವಿ. ಈಗ ಸಾಕ್ಷಿ ಹೇಗಿದ್ದಾಳೆ? ಅವಳಿಗೆ ನಿಮ್ಮ ಮೇಲಿನ ಕೋಪ ಕಡಿಮೆ ಆಗಿದೆಯಾ? ಯಾ, ಎವ್ರಿಥಿಂಗ್ ಇಸ್ ಫೈನ್ ನೌ. ನೋಡಿ, ಸಾಕ್ಷಿಗೆ ಸ್ವಲ್ಪ ದುಡುಕ್ ಸ್ವಭಾವ ಅಷ್ಟೇ. ಆದರೆ ಅವಳು ತುಂಬ ಒಳ್ಳೆಯವಳು. ನೀವು ಅವಳನ್ನ ಬಯೋದಕ್ಕೆ ಹೋಗಬೇಡಿ.
ಹಾಗೆ ನೀವು ತಾಳ್ಮೆಯಿಂದ ಇರಿ, ಎಲ್ಲ ಸರಿ ಹೋಗುತ್ತೆ. ಸರಿನಾ? ಓಕೆ, ಬಾಯ್. ಯಾ, ಬಾಯ್. ನಿನ್ಗೆ ಹೇಗೆ ಹೇಳಿ ಸಾಕ್ಷಿ, ನಾನು ನೀನು ಅನುಮಾನ ಪಡ್ತಿರೋದು ಅಣ್ಣ ತಂಗಿ ಅನ್ನೋ ಪವಿತ್ರವಾದ ಬಾಂಧವ್ಯದ ಮೇಲೆ. ಅವಳು ನನ್ನ ತಂಗಿ ಅಂತ ನಿನ್ನ ಹತ್ರ ಹೇಳ್ಬೇಕು ಅನ್ಕೋತೀನಿ. ಆದ್ರೆ ಅದು ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತಾಗಿ ಆದಿತ್ಯ ನಿರೋಷ ಮದುವೆ ಕ್ಯಾನ್ಸಲ್ ಆಗ್ಬೋದು. ನೀನು ಯಾಕೆ ಅರ್ಥ ಮಾಡ್ಕೋತಿಲ್ಲ ನನ್ನ? ಸ್ವಾತಿ, ನಿಮ್ಮೂರಲ್ಲಿ ರಂಗೋಲಿ ಹಾಕ್ತಾ ಇದ್ಯಾ? ಅಯ್ಯೋ ಬೊಂಬ, ಸೂಪರ್ ಫಸ್ಟ್ ಕ್ಲಾಸ್. ನಾನು ಆರ್ತಿ, ಮದ್ವೆ, ಜಾತ್ರೆ, ನಾಮಕರಣ ಏನೇ ಆದ್ರೂವೆ ನಾನೇ ರಂಗೋಲಿ ಹಾಕ್ತಾ ಇದ್ದಿದ್ದು. ಚುಕ್ಕಿ ರಂಗೋಲಿ ಹಾಕೋದ್ರಲ್ಲಂತೂ ಎತ್ತಿದ ಕೈ ನಂದು. ಹೌದಾ? ನಮ್ಮೂರಲ್ಲಿ ನಾನು ಹಾಕೋ ರಂಗೋಲಿ ಡಿಸೈನ್ಗಳನ್ನ ನೋಡಿ ಸ್ವಾತಿ ರಂಗೋಲಿ ಪುಸ್ತಕ ಅಂತಾನೆ ಬರ್ದಿದ್ರು, ಗೊತ್ತಾ? ನಿಜನಾ? ದೇವ್ರಾಣೆ. ಅಲ್ಲಿಗೆ ರೆಡ್ ಬೇಡ, ಗ್ರೀನ್ ಫಿಲ್ ಮಾಡು. ಓಕೆ. ಆಂಟಿ, ಏನೇ? ಅಲ್ಲಿ ನೋಡಿ. ಆಂಟಿ, ಏನಾಯ್ತು? ಏನು ಇಲ್ಲ, ಅಮ್ಮನಿಗೆ ಇವತ್ತೊಂದು ಟಾಸ್ ಕೊಟ್ಟಿದ್ದೀರಿ, ಅದಕ್ಕೆ ಭಯ. ಅಮ್ಮ, ಏನೇ? ಏನ್ರಿ ಇಬ್ರು ನಗ್ತಾ ಇದ್ದೀರಾ? ಮತ್ತಿನ್ನೇನಮ್ಮ, ನಿಮ್ ಪರದಾಟ ನೋಡಿ ನಮ್ಗೆ ನಗು ಬರ್ತಾ ಇದೆ. ಆಗಿಂದ ನೋಡ್ತಾ ಇದೀವಿ, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದೀರಾ. ಟೆನ್ಷನ್ ಆಗದೆ ಇರುತ್ತೇನೆ. ಕೊಟ್ಟಿದ್ದೀರಲ್ಲ ನೀನು ನಿನ್ ಗಂಡ ಇಬ್ರು ಸೇರಿ, ಆದಿ ಜವಾಬ್ದಾರಿನ ನನಗದೇ ಚಿಂತೆ ಆಗಿದೆ ಕಣೆ. ಅಜ್ಜಿ, ನೀವ್ ಯಾಕೆ ಟೆನ್ಷನ್ ಮಾಡ್ಕೊಂತೀರಾ? ಎಲ್ಲನೂ ಸೂರ್ಯ ಸರ್ ಆಂಟಿ ನೋಡ್ಕೋತಾರೆ. ಸುಮ್ನೆ ಇರೆ, ಬಂದ್ಬಿಟ್ಲಿ ಎಲ್ಲ ಗೊತ್ತಿರೋ ಒಂಥರ. ಆರ್ತಿ, ಹೇಗಾದ್ರೂ ಮಾಡಿ ನೀನು ಸೂರ್ಯನೇ ಆದಿ ವಿಷಯನ ಮ್ಯಾನೇಜ್ ಮಾಡ್ರೆ. ಅಯ್ಯೋ, ನನ್ನಿಂದ ಆಗಲ್ಲಮ್ಮ. ಮನೇಲಿ ನೀವು ತಾನೇ ದೊಡ್ಡವರು, ನೀವೇ ಮಾತಾಡ್ಬೇಕು. ಆದಿತ್ಯನಿಗೆ ಸ್ವಲ್ಪ ನನ್ನ ಮೇಲೆ ಡೌಟ್ ಬಂದ್ರು ನನ್ ಕತೆ ಅಷ್ಟೇ. ನೀವು ಧೈರ್ಯವಾಗಿರಿ. ಏನೇ ಧೈರ್ಯ, ಬೆಳಿಗ್ಗೆಯಿಂದ ನನ್ ಹೊಟ್ಟೆ ಎಲ್ಲ ಗುಡುಗುಡು ಗುಡುಗುಡು ಅಂತಿದೆ. ಒಂದ್ ಕೆಲಸ ಮಾಡಲ್ವಾ? ಆದಿತ್ಯನ್ಗೆ ನಾವೆಲ್ಲರೂ ಸೇರಿ ಹಿಂಗಿಂತ ಹೇಳ್ಬಿಡೋಣವಾ? ಏನು ಅತ್ತೆ ಸೊಸೆ ಒಬ್ಳು ಕೆಲ್ಸಕ್ಕೆ ಬಾರ್ದೇ ಇರೋಳು ಡೀಪ್ ಡಿಸ್ಕಷನ್ ಮಾಡ್ತಿದ್ದೀರಾ? ಯಾರ್ ಕೆಲ್ಸಕ್ ಬಾರ್ದೇ ಇರೋರು? ಬೆಳಗ್ಗೆಯಿಂದ ತೋರಣ ಕಟ್ಟಿ ಹೂ ಬಿಟ್ಟು ರಂಗೋಲಿ ಹಾಕ್ತಿರೋದ್ ನಾವು. ನೀವ್ ಒಂದ್ ಕೆಲ್ಸ ಮಾಡಿದ್ರಾ? ಪುಸ್ತಕ ಹಾಕೊಂಡ್ ಮಲ್ಕೊಂಡಿದ್ರಿ? ಎಲ್ಲಿಂದ ಹಿಡ್ಕೊಂಡ್ ಬಂದ್ರಿ ಇವಳನ್ನ? ಇಟ್ಕೊಂಡ್ ಬರಕ್ ನಾನೇ ನಾಯಿ ಮರಿನಾ? ಏ, ಒಂದ್ 5 ನಿಮಿಷ ಸುಮ್ನೆ ಇರ್ತೀಯಾ? ಎಷ್ಟು ಮಾತಾಡ್ತೀಯ ನೀನು? ನಮ್ ಟೆನ್ಷನ್ ನಮ್ಗೆ. ಏನ್ ಟೆನ್ಷನ್? ಅಯ್ಯೋ, ಒಂದ ಎರಡ ನಮ್ ಟೆನ್ಷನ್. ಏನಾಯ್ತೆ? ಕೆಂಪಿರ್ವೆ ಕಾಲಿ ಕಚ್ಬಿಡ್ತು. ಹಾ ಹಾ ಹಾ. ನೀವಿಬ್ರು ಏನಾದ್ರೂ ಮುಚ್ಚಿಡ್ತಿದ್ದೀರಾ? ಇಲ್ವಲ್ಲ. ಕಣ್ಸನ್ನಲ್ಲಿ ಏನೋ ಮಾತಾಡ್ಕೊಳ್ತಿದ್ರಿ. ಅದು ನಿನ್ನಿಂದ ಎಡ್ಗಣ್ಣು ಅದ್ರತಾ ಇದೆ ಕಣೋ, ಅದಕ್ಕೆ. ನಿಜಾನ? ಹಾ, ಬಾರಿ ಆರ್ತಿ, ಅಡಿಗೆ ಮನೇಲಿ ಕೆಲ್ಸ ಇದೆ, ಹೋಗೋಣ.
ಅವ್ರೇನ್ ಮಾತಾಡಿದ್ರು ಅಂತ ನಂಗೆ ಗೊತ್ತು. ಹೇಳಾ? ಬೇಕಾಗಿ ಈ ಸ್ಕೋಪ್ಗೇನ್ ಕಡಿಮೆ ಇಲ್ಲ. ನಿಮ್ಮ ಅಪ್ಪ ಸ್ಕೋಪು. ನಮ್ಮ ಅಪ್ಪನ ಬಗ್ಗೆ ಎಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ರಂಡಿರ ಕಂಠೀರವ ಅವರು ಎಲ್ಲೇ ಆರ್ಯ, ಏ ಸಾಕ್ಷಿ, ನೀನಿನ್ನೂ ರೆಡಿನೇ ಆಗಿಲ್ವಾ? ಇವತ್ತು ನಿಮ್ಮ ತಂದೆ ಮನೆಯಲ್ಲಿ ಪೂಜೆ ಇದೆ, ಮರ್ತು ಬಿಟ್ಟಿಯಾ? ನಾನು ಹೋಗ್ತಾ ಇಲ್ಲ, ಬೇಕಾದ್ರೆ ನೀವು ಹೋಗಿ ಬನ್ನಿ. ಯಾಕೆ ಹೀಗೆ ಮಾತಾಡ್ತಿದ್ಯಾ? ಇಷ್ಟು ದಿವಸ ನಿಮ್ಮ ತಂದೆ ಮನೆಗೆ ಹೋಗೋದಕ್ಕೆ ನೀನೇ ನನ್ನ ಬಲವಂತ ಮಾಡ್ತಿದ್ದೆ, ಇವಾಗ ಯಾಕೆ ಈ ಥರ ಹೇಳ್ತಿದ್ಯಾ? ಯಾಕೆ ಏನು ಅಂತ ಹೇಳೋ ಅವಶ್ಯಕತೆ ಇಲ್ಲ. ನನ್ನನ್ನು ಫೋರ್ಸ್ ಮಾಡಬೇಡಿ, ಬೇಕಾದರೆ ನೀವು ಹೋಗಿ ಬರ್ಬೋದು. ಸಾಕ್ಷಿ, ಪೂಜೆ ಇರೋದು ನಿಮ್ಮ ತಂದೆ ತಾಯಿ ಮನೆಯಲ್ಲಿ. ನಿನ್ನೆ ಬಿಟ್ಟು ನಾನು ಒಬ್ಬನೇ ಹೋದ್ರೆ ಎಲ್ಲರೂ ಏನು ಅನ್ಕೋತಾರೆ ಹೇಳು? ಯಾರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ನಾನು ಬರ್ತಾ ಇಲ್ಲ ಅಷ್ಟೆ. ಸಾಕ್ಷಿ, ನೀನಿವಾಗ ಪೂಜೆಗೆ ಬರಲಿಲ್ಲ ಅಂದರೆ ನಿಮ್ಮ ಅಪ್ಪ ಅಮ್ಮ ಇಬ್ಬರು ತುಂಬ ನೊಂದ್ಕೋತಾರೆ. ಸುಮ್ಮನೆ ಯಾಕೆ ಅವ್ರ ಮನಸ್ಸನ್ನು ನೋಯಿಸ್ತೀಯಾ? ನನ್ನ ಮನಸ್ಸೇ ನೋವಲ್ಲಿ ಬಿದ್ದು ಒದ್ದಾಡ್ತಾ ಇದೆ. ಎಲ್ಲರೂ ಅವ್ರವ್ರ ಸುಖ ಸಂತೋಷದ ಬಗ್ಗೆ ಯೋಚನೆ ಮಾಡುವಾಗ ನನ್ನ ಮನಸ್ಥಿತಿ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ಈಗ ನಿನ್ನ ಮನ್ಸಿಗೆ ನೋವಾಗುವಂಥದ್ದು ಮತ್ತೆ ಏನಾಯ್ತು? ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ನಾಟಕ ಮಾಡಬೇಡಿ. ನಾನು ನಿನಗೆ ಮೋಸ ಮಾಡ್ತಿದ್ದೀನಿ ಅಂತ ನಿಜವಾಗ್ಲೂ ಅನ್ನಿಸ್ತಾ ಇದೆ ನನಗೆ. ಸತ್ಯ ಕಣ್ಣು ಮುಂದೆನೆ ಕಾಣ್ತಾ ಇರುವಾಗ ಕುರುಡ್ರ ಹಾಗೆ ಇರೋ ಅವಶ್ಯಕತೆ ಇಲ್ಲ. ಸತ್ಯ ಏನು ಅಂತ ನೀ ಅರ್ಥನೇ ಮಾಡ್ಕೋತಿಲ್ಲ. ಯಾರ್ದೋ ಮಾತು ಕೇಳ್ಕೊಂಡು ಸುಮ್ಮನೆ ಅನುಮಾನ ಪಡ್ತಿದ್ಯಾ? ಆ ವಿಷಯದ ಬಗ್ಗೆ ಮತ್ತೆ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ಬೇಕಾದ್ರೆ ಪೂಜೆಗೆ ನೀವು ಹೋಗಿ ಬನ್ನಿ, ನಾನಂತೂ ಬರ್ತಾ ಇಲ್ಲ. ಸೂರ್ಯ, ಇವತ್ ನಾವು ಮಾಡಿರೋ ಪ್ಲಾನ್ಗೆ ಆದಿ ಭಕ್ತನೇ ಅಂತ್ಯ. ಚಿದಂಬರಂ ಮಗಳನ್ನೇ ಮದುವೆ ಆಗೋದು ಅಂತ ಒಪ್ಕೋತಾಳ? ಯಾಕೆ ಒಪ್ಕೊಳ್ಳಲ್ಲಮ್ಮ? ಖಂಡಿತ ಒಪ್ಕೋತಾನೆ. ನನಗ ನಂಬಿಕೆ ಇದೆ. ನಿನ್ಗ ನಂಬಿಕೆ ಇದೆಯಾ? ಹಾ, ಹಾಗಾದ್ರೆ ನೀನೇ ಮಾತಾಡ. ಅದ್ ಹೇಗಾಗತ್ತಮ್ಮ? ನಿಮಗೆ ವಹಿಸ್ತೀವಲ್ಲ ಜವಾಬ್ದಾರಿನ. ಹೋಗೋ, ನಾನೇ ನಿಮಗ್ ಜವಾಬ್ದಾರಿ ಕೊಡು ಅಂತ ಕೇಳಿದ್ನ? ನೀವೇ ಬಂದ್ ಜವಾಬ್ದಾರಿ ಕೊಟ್ಬಿಟ್ಟು ಬೆಳಿಗ್ಗೆಯಿಂದ ನನಗೆ ಹೆಂಗಾಗ್ತಿದೆ ಗೊತ್ತಾ? ಇದೆಲ್ಲ ಡವ 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 ಅಂತ ಹೊಡ್ಕೋತಾ ಇದೆ. ಅಮ್ಮ, ನೀವ್ ಹೆದರೋದಾ? ನೀವು ಈ ಮನೆ ಯಜಮಾನಿ. ನೀವು ಯಜಮಾನಿ ಅನ್ನೋ ತರ ಸ್ಟ್ರಿಕ್ಟ್ ಆಗಿ ಮಾತಾಡ್ಬೇಕು, ಆಗ್ಲೇ ಅವ್ನು ಬಗ್ಗೋದು. ನೀವು ವಾರ್ನ್ ಮಾಡುವಾಗ ಮಾತಾಡ್ಬೇಕು, ಇಲ್ಲಾಂದ್ರೆ ನಾವು ಮಾಡಿರೋ ಪ್ಲಾನ್ ಅಂತ ಅವ್ನಿಗೆ ಗೊತ್ತಾಗ್ಬಿಡುತ್ತೆ. ಈಗ ಅದೇ ಕೂಡ ನನಗೆ ಚಿಂತೆ ಆಗಿರೋದು. ಇಷ್ಟು ದಿವಸ ಎಲ್ಲರ ಹತ್ರ ಪ್ರೀತಿಯಿಂದ ಮಾತಾಡಿ ಈಗ ಗಡಸಾಗಿ ಮಾತಾಡು ಅಂದ್ರೆ ಬಿಟ್ಟು ಬಿಡಪ್ಪ ನನ್ನ. ಏನಮ್ಮ ನೀವು ಕೊನೆ ಕ್ಷಣದಲ್ಲಿ ಕೈ ಎತ್ತಾ ಇದ್ದೀರಾ? ನಂಬಿಕೆ ದ್ರೋಹ ಮಾಡ್ತಾ ಇದೀರಾ ನೀವು. ಏನೋ ನೀನು ನಂಬಿಕೆ ದ್ರೋಹ ಅಂತ ದೊಡ್ಡ ದೊಡ್ಡ ಮಾತೆಲ್ಲ ಮಾತಾಡ್ತಾ ಇದೀಯಾ? ಹಂಗೆ ನಾನು ಅಮ್ಮ, ನೀವು ಮೈಂಡಲ್ಲಿ ಫಿಕ್ಸ್ ಆಗ್ಬಿಡಿ, ನಾನು ಹೀಗೆ ಸ್ಟ್ರಿಕ್ಟ್ ಆಗಿ ಮಾತಾಡೋದು ಅಂತ. ಆಗ ಮನ್ಸಲ್ಲಿರೋ ಭಯ ಎಲ್ಲ ಹೊರಟೋಗ್ಬಿಡುತ್ತೆ. ಏನಮ್ಮ ನೀವು? ಅಪ್ಪನ ಆಗ ಎಷ್ಟೊಂದು ಗದರ್ತಾ ಇದ್ರಿ, ಇವತ್ ನೋಡಿದ್ರೆ ಆದಿತ್ಯನೇ ಭಯ ಪಡ್ತಾ ಇದ್ದೀರಲ್ಲಮ್ಮ. ಒಂದು ವಿಷಯ ಬಿಟ್ಟುಬಿಡಿ. ಆದಿ ಒಂದು ಸತಿ ಅಜ್ಜಿ ಅಂದ್ರೆ ಸಾಕು, ನನ್ನ ನಾಲ್ಗೆಲ್ಲ ಮಾತೇ ನಿಂತೋಗುತ್ತೆ. ಮಲೆಯ ಮಾರುತ ಪಿಕ್ಚರ್ ತರ. ಅಮ್ಮ, ನೀವೇನು ಹೆದರಬೇಡಿ. ಆದಿತ್ಯನಿಗೆ ನಿಮ್ಮ ಮಾತಿಗೆ ಎದುರು ಮಾತಾಡೋಷ್ಟು ಧೈರ್ಯ ಇಲ್ಲ. ಅವನಿಗೆ ನಿಮ್ಮ ಮೇಲೆ ತುಂಬಾ ಗೌರವ ಇದೆ. ಆ ಗೌರವ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಕಣೆ. ಹೆಲ್ಪ್ ಮಾಡು ಸೂರ್ಯ. ನೋಡಿ ಅಮ್ಮ, ನೀವೇನು ಚಿಂತೆ ಮಾಡ್ಬೇಡಿ, ನಾವೆಲ್ಲ ನಿಮ್ ಜೊತೆಗೆ ಇದ್ದೀವಿ. ಹಿಂದೆಯಿಂದ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಏನು ನೀನು ಮೇಲೆ ಹಿಂದೆ ಮುಂದೆ ಪಕ್ಕಕ್ಕೆ ಅಂತೆಲ್ಲ ನೀನು ಡೈರೆಕ್ಟ್ ಆಗಿ ನೀನೇ ಏನ್ಬಿಡು. ಆಂಟಿ, ನಾನು ಈ ಸೀರೆ
ಉಟ್ಕೊಳ್ಳ. ಅಲ್ಲಮ್ಮ, ನಾ ಮಾತಾಡ್ತಿದ್ದೇನಾದ್ರೂ ಕೇಳಿಸ್ಕೊಂಡ್ಯಾ? ಹಾ, ಕೇಳಿಸ್ಕೊಂಡೆ. ಆದ್ರೆ ನಾ ಯಾರ ಹತ್ರನೂ ಬಾಯ್ ಬಿಡಲ್ಲ. ಏನ್ ಬಾಯ್ ಬಿಡಲ್ಲ? ಎಲ್ರೂ ಸೇರ್ಕೊಂಡು ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದೀರಾ. ಏನು ಅಂತ ಫಸ್ಟ್ ಹೇಳಿ. ಆದ್ರೆ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದೀರಾ ಅಂತ ನನಗನ್ನಿಸ್ತಾ ಇದೆ. ಅಂತದ್ದೇನು ಇಲ್ಲ ಕಣ. ಅಜ್ಜಿ, ನೀವಾದ್ರೂ ಹೇಳಿ. ನೀನಪ್ಪ ಸುಮ್ಮನೆ ಇರೋ. ಸೀಕ್ರೆಟ್ ಅಂತ ಪ್ರಾಣ ಹೋಗ್ತಾ ಇದೆ ಇಲ್ಲಿ. ನನಗ್ ಗೊತ್ತು. ಹೇಳು ಮತ್ತೆ. ಹೇಳಲ್ಲ. ನಿಂತ್ಕೋ. ನನ್ನ ಹೆಸರು ಎ ಅಲ್ಲ, ಸ್ವಾತಿ. ಸ್ವಾತಿ ಅಂತ ಕರೆದ್ರೆ ನಿಂತ್ಕೋತೀನಿ. ಸರಿ ಸ್ವಾತಿ, ನಿಂತ್ಕೋ. ಏನದು ಸೀಕ್ರೆಟ್? ಅದೇನು ಅಂತ ಹೇಳು ಪ್ಲೀಸ್. ನಾನ್ ನಿಮಗ ಸೀಕ್ರೆಟ್ ಹೇಳ್ಬೇಕು ಅಂದ್ರೆ ಒಂದ್ ಕಂಡೀಷನ್. ಇದು ಬರೋಣ. ಸರಿ, ಏನು ಕಂಡೀಷನ್? ಸಿಂಪಲ್. ಅದೇನು ಅಂತ ಹೇಳು ಪ್ಲೀಸ್. ಏನು? ಐ ಲವ್ ಯು ಅಂತ ಹೇಳ್ಬೇಕು. ವಾಟ್? ಆಗಲ್ವಾ? ಬಿಡಿ, ನಾನು ಹೇಳಲ್ಲ. ಹೇ ಸ್ವಾತಿ, ಇನ್ನು ಎಲ್ಲೇ ಇದೆಯಾ? ಇನ್ನೂ ಮನೇಲೇ ಇದೀನಿ ಕಣೋ. ಇನ್ನು 5 ನಿಮಿಷದಲ್ಲಿ ಹೊರಡ್ತೀನಿ. ನೀನೇನ್ ಫುಲ್ ಸ್ಮಾರ್ಟ್ ಆಗಿ ರೆಡಿ ಆಗ್ಬಿಟ್ಟಿದ್ಯಾ? ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ಯಾ ಆದಿ? ಏನ್ ಮಾತು ಅಂತ ಆಡ್ತೀಯ? ನಾನು ಟೆನ್ಷನ್ ಒದ್ದಾಡ್ತಾ ಇದೀನಿ, ನೀನ್ ನೋಡ್ದೆ ನಾನು ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ದೀನಿ ಅಂತ ಹುಡುಗಾಟ ಆಡ್ತೀಯಾ? ಫ್ಯೂಚರ್ ಪತಿದೇವ, ಈಗ ಏನಾಯ್ತು ಅಂತ ಟೆನ್ಷನ್ ಮಾಡ್ಕೊಂಡಿದ್ಯಾ? ಅಲ್ಲ, ನಮ್ಮ ಮದ್ವೆ ಫಿಕ್ಸ್ ಆಯ್ತಲ್ಲ ಅಂತ ಖುಷಿಯಾಗಿರೋದ್ ಬಿಟ್ಟು ಟೆನ್ಷನ್ ಮಾಡ್ಕೊಂಡಿದ್ಯಲ್ಲ. ಫ್ಯೂಚರ್ ಪಂಚರ್ ಆಗ್ತಿದೆ, ನೀ ಅಲ್ಲಿ ಕೂತ್ಕೊಂಡು ಜೋಕ್ ಮಾಡ್ತಿದ್ಯಾ? ಅಜ್ಜಿ ನಿನ್ ತಂದೆ ಯಾರು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದೀನಿ. ಯಾಕೋ ಸುಮ್ನೆ ಆತಂಕ ಪಡ್ತಿದ್ಯಾ? ನಮ್ ತಂದೆ ಯಾರು ಅಂತ ನಿನಗೆ ಗೊತ್ತಿದೆ ಅಲ್ವಾ? ಅದನ್ನ ಹೇಳಕ್ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಏನೇನು ರೋಷ, ವಿಷಯ ಗೊತ್ತಿದ್ರು ಕಿಂಡಲ್ ಮಾಡ್ತಿದ್ಯಾ? ನಿಮ್ಮಪ್ಪನ ಹೆಸರು ಕೇಳಿದ್ರೆ ನಂಗೆ ಆಗಲ್ಲ. ನಾನು ನಿಮ್ಮಪ್ಪ ಚಿದಂಬರಂ ಅನ್ನೋ ವಿಷಯ ನಮ್ಮಲ್ಲಿ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದೀನಿ. ನೀನ್ ನೋಡಿದ್ರೆ ಅದೇ ರಾಗ ಆಡ್ತಿದ್ಯಾ? ಹಾಗಲ್ಲ ಕಣೋ, ಈಗ ನಿನ್ನ ಹತ್ರ ನನ್ನ ತಂದೆ ಬಗ್ಗೆ ಯಾರು ಕೇಳ್ಬೇಕು ಅನ್ಕೊಂಡಿರೋದು? ಅಜ್ಜಿ. ಅಜ್ಜಿಗೆ ಬೇರೆ ಏನಾದ್ರೂ ಹೇಳಿದ್ರೆ ಆಯ್ತು, ಅದಕ್ಕೆ ನೀನ್ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಕಣೋ. ಹೇಗಿದ್ರು ಅಜ್ಜಿಗೆ ನಿನ್ನ ಕಂಡ್ರೆ ತುಂಬಾ ಪ್ರೀತಿ. ಅವ್ರು ಏನು ಹೇಳ್ದೆ ನಮ್ಮ ಮದ್ವೆಗೆ ಒಪ್ಪಿಗೆ ಕೊಟ್ಟೆ ಕೊಡ್ತಾರೆ, ನೋಡ್ತಾ ಇರು. ಅಜ್ಜಿ ಹತ್ರ ಆಗಲ್ಲ ಹೇಳಕ್ ಆಗಲ್ಲ ಕಣೆ. ಅಜ್ಜಿಗೆ ನನ್ ಕಂಡ್ರೆ ತುಂಬಾ ಪ್ರೀತಿ ಇದೆ ನಿಜ, ಹಾಗಂತ ಅವ್ರಿಗೆ ಸುಳ್ಳು ಹೇಳಕ್ಕಾಗತ್ತಾ? ಹಾಗ ಹೇಳಕ್ಕೆ ನನ್ ಮನ್ಸು ಒಪ್ಪಲ್ಲ. ಅಪ್ಪ ಅಮ್ಮನ ಜೊತೆ ಜಗಳ ಆಡ್ಬೋದು, ಆದ್ರೆ ಅಜ್ಜಿ ಜೊತೆ ಜಗಳ ಆಡಕ್ ಆಗಲ್ಲ ಕಣೆ. ಅಲ್ವೋ, ನೀನ್ ಇಷ್ಟು ಧೈರ್ಯವಂತ. 4 ಜನ ದಾಂಡಿಗರು ಬಂದ್ರೆ ಹೊಡೆದು ಬಿಸಾಕ್ತ್ಯಾ, ಅಂತದ್ರಲ್ಲಿ ಅಜ್ಜಿಗೆ ಹೆದರ್ಕೋತಾ ಇದೆಯಲ್ಲ, ಏನ್ ಹೇಳಿ? ಎದುರ್ಲೇಬೇಕು ಕಣೆ. ಅಜ್ಜಿ ಮುಂದೆ ಬೇರೆ ಯಾವ್ದೇ ಮ್ಯಾಟ್ರ್ ಮಾತಾಡೋದ್ರೆ ಮಾತಾಡ್ತೀನಿ, ಆದ್ರೆ ಈ ಮ್ಯಾಟ್ರ್ ಅಂತ ಬಂದಾಗ ನಂಗೆ ಧೈರ್ಯ ಸಾಲಲ್ಲ. ನೋಡೋ, ನೀನೇನು ಚಿಂತೆ ಮಾಡ್ಬೇಡ. ನೀನ್ ಅಜ್ಜಿ ಮೇಲಿಟ್ಟಿರೋ ಪ್ರೀತಿ ನಂಬಿಕೆಗೆ ಅವ್ರ ನಮ್ಮ ಮದ್ವೆಗೆ ಒಪ್ಕೊಂಡೇ ಒಪ್ಕೋತಾರೆ. ಅವ್ರು ಒಪ್ಕೊಂತಾರಂತ ನಂಗೂ ಗೊತ್ತು ಕಣೆ, ಆದ್ರೆ ಅವ್ರು ನಮ್ಮ ಮದ್ವೆಗೆ ಒಪ್ಕೊಬೇಕು ಅಂದ್ರೆ ನಿಮ್ ತಂದೆ ಯಾರು ಅಂತ ಹೇಳಲೇಬೇಕು. ಅವರು ನಮ್ಮ ಮದ್ವೆನ ಸಂಪ್ರದಾಯಬದ್ಧವಾಗಿ ಮಾಡ್ಬೇಕು ಅಂತ ಇದ್ದಾರೆ, ಅದಕ್ಕೆ ನಾವು ಅವ್ರ ಮಾತನ್ನ ಕೇಳಲೇಬೇಕು. ಇಲ್ಲ ಅಂದ್ರೆ ನಮ್ಮ ಮದ್ವೆ ಗ್ರೀನ್ ಸಿಗ್ನಲ್ ಅಲ್ಲ, ರೆಡ್ ಸಿಗ್ನಲ್ ಕೊಟ್ಬಿಡ್ತಾರೆ. ಈಗೇನು ಅಜ್ಜಿ ಒಪ್ಪಿಗೆ ಕೊಡಲ್ಲ ಅಂತ ನಿನ್ಗೆ ಭಯನಾ? ಆದ್ರೆ ನನಗೆ ಅವ್ರ ಒಪ್ಪಿಗೆ ಕೊಟ್ಟೇ ಕೊಡ್ತಾರೆ ಅಂತ ಭರವಸೆ ಇದೆ. ಅಮ್ಮ ತಾಯಿ, ನಿಂಗೆ ಹೇಗೆ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಫಸ್ಟ್ ನೀ ಬೇಗ ಹೊರಡ್ಪ, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಹಾ ಸರಿ ಸರಿ, ಇನ್ನು 5 ನಿಮಿಷ ನನ್ನಲ್ಲಿ ಬರ್ತೀನಿ. ನೀನ್ ಕೂಲ್ ಆಗಿರು, ಏನು ಆಗಲ್ಲ, ಸರಿನಾ? ಸರಿ, ಬೇಗ ಬಾ. ಆರ್ತಿ, ಒಲೆ ಮೇಲೆ ಹಾಲಿಡಿ ಸ್ವಲ್ಪ ನೋಡ್ಕೊಮ್ಮ. ಹಾಮ. ಸ್ವಾತಿ, ಸಾಕ್ಷಿ ಡಯಲ್ ಮಾಡಿದ್ದೀನಿ, ಅವಳು ಹೊರಟಿದ್ದಾಳೆ ಅಲ್ವಾ ಕೇಳು. ಹಾ ಆಂಟಿ. ಆಕ್ಚುಲಿ ಮನೆಯಿಂದ ಫೋನ್.
ಹಲೋ ಹಲೋ, ಯಾರು ಮಾತಾಡ್ತಿರೋದು? ಸಾಕ್ಷಿ ಮೇಡಮ್ಮಾ? ಅಲ್ಲ, ನೀವ್ಯಾರು? ನಾನು ಆದಿ ಸರ್ ಅವ್ರ ಸೆಕ್ರೆಟ್ರಿ. ಸಾಕ್ಷಿ ಮೇಡಮ್ ಫೋನ್ ಕೊಡ್ತೀರಾ? ಸಾಕ್ಷಿ. ಹಲೋ ಮೇಡಮ್, ನಾನು ಸ್ವಾತಿ, ಆದಿ ಸರ್ ಸೆಕ್ರೆಟ್ರಿ. ಆರ್ತಿ ಮೇಡಮ್ ಹೊರಟಿದ್ದೀರಾ ಕೇಳು ಅಂತ ಹೇಳಿದ್ರು. ಹೊರಟಿದ್ದೀರಾ ಮೇಡಮ್? ಇಲ್ಲ, ನಾವಿನ್ನೂ ಹೊರಟಿಲ್ಲ. ಮೇಡಮ್, ನಿಮ್ಮನ್ ಬಿಟ್ರೆ ಎಲ್ರೂ ರೆಡಿ ಆಗಿದ್ದಾರೆ. ನಿಮ್ಗೋಸ್ಕರನೇ ಕಾಯ್ತಿದ್ದಾರೆ. ಬೇಗ ಬನ್ನಿ ಮೇಡಮ್. ನಾವು ಬರೋದು ಸ್ವಲ್ಪ ಡೌಟ್. ಯಾಕೆ ಮೇಡಮ್ ಹೀಗೆ ಹೇಳ್ತಿದ್ದೀರಾ? ಪ್ಲೀಸ್ ಮೇಡಮ್, ನೀವು ಮಿಸ್ ಮಾಡದೆ ಬರ್ಲೇಬೇಕು. ಅದು ನಂಗೆ ಸ್ವಲ್ಪ ಹುಷಾರಿಲ್ಲ. ಬರೋದೋ ಬೇಡವೋ ಯೋಚನೆ ಮಾಡ್ತಾ ಇದ್ದೀನಿ. ಮೇಡಮ್, ಇದು ನಿಮ್ಮನೆ ಫಂಕ್ಷನ್. ನೀವೀಗೆಲ್ಲ ಹೇಳೋದ್ ಚೆನ್ನಾಗಿರಲ್ಲ. ನೀವು ಬರ್ಲಿಲ್ಲ ಅಂದ್ರೆ ಎಲ್ಲರೂ ಬೇಜಾರ್ ಮಾಡ್ಕೊಂತಾರೆ. ಪ್ಲೀಸ್ ಮೇಡಮ್, ನೀವು ಮಿಸ್ ಮಾಡದೆ ಬರ್ಲೇಬೇಕು.